ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಫಿಗ್ಮಾ ಸೆಟಪ್ ಅಂಡ್ ಇನ್ಸ್ಟಾಲೇಷನ್ ಅಂತ ತಿಳ್ಕೊಂಡ್ರಿ. ಸೊ ಈ ವಿಡಿಯೋದಲ್ಲಿ ಫಿಗ್ಮಾನ ಯೂಸ್ ಮಾಡಿ ಹೆಂಗ್ ಡಿಸೈನ್ ಮಾಡೋದು ಅಂತ ತಿಳ್ಕೊಳ್ಳೋಣ. ತುಂಬಾ ಥಿಯರಿ ಆದ್ರೆ ಪ್ರಾಬ್ಲಮ್, ಬರೀ ಮಾತ್ರ ಕೇಳ್ತಾ ಇರ್ಬೇಕು. ಸೊ ಡಿಸೈನ್ ಯಾವಾಗ ಕಲಿಯೋದು, ತುಂಬಾ ಪ್ರಾಬ್ಲಮ್ ಬಂದೇ ಬರುತ್ತೆ. ಏನಕ್ಕೆ ಅಂದ್ರೆ ಇವಾಗ ಜಾಸ್ತಿ ವಿಡಿಯೋನ ಲೆಂತ್ ಆಗಿ ಎಳಿಯಂಗೂ ಇಲ್ಲ. ಇಂಟ್ರೆಸ್ಟ್ ಇರಲ್ಲ, ಕೇಳೋಷ್ಟು ಇಂಟ್ರೆಸ್ಟ್ ಹೋಗ್ಬಿಡತ್ತೆ. ಇಷ್ಟು ವಿಡಿಯೋ ಇಷ್ಟು ಲಾಂಗ್ ಇದೆಯಲ್ಲ, ಇಷ್ಟು ಕೇಳ್ಬೇಕಾ ಅಂತ. ನಮ್ ಜನರಿಗೆ ಏನಾಗಿದೆ, ಶಾರ್ಟ್ ವಿಡಿಯೋದಲ್ಲಿ ಒಳ್ಳೆ ಸ್ಕಿಲ್ ಬೇಕು ಅಂತಾರೆ. ಅದೆಲ್ಲ ಖಂಡಿತವಾಗಿ ಸಿಗಲ್ಲ. ಸುಮ್ನೆ ನೀವು ಟೈಮ್ ಸ್ಪೆಂಡ್ ಮಾಡ್ಲೇಬೇಕು ಕಲಿಬೇಕು ಅಂದ್ರೆ. ಕುತ್ಕೊಂಡು ನೀವು ವರ್ಕ್ ಮಾಡ್ಬೇಕು, ಅಲ್ಲಿ ತನಕ ನೀವು ಕಲಿಯಲ್ಲ. ಯಾವ್ದೇ ಒಂದ್ ಸಬ್ಜೆಕ್ಟ್ ಆಗಿರ್ಲಿ, ಕಲಿಬೇಕು ಅಂದ್ರೆ ಕುತ್ಕೊಂಡು ವರ್ಕ್ ಮಾಡ್ಲೇಬೇಕಾಗತ್ತೆ. ಓಕೆ, ಕಾನ್ಸೆಪ್ಟಿಗೆ ಬರೋಣ ಈಗ. ಫಸ್ಟ್ ಈ ವಿಡಿಯೋದಲ್ಲಿ ಫ್ರೇಮಿಂಗ್ ಕ್ರಿಯೇಟ್ ಮಾಡುವಂತ ಮೇನ್ ಫೋಕಸ್, ಫ್ರೇಮ್ ಬಗ್ಗೆ ಮಾತ್ರ ಫೋಕಸ್ ಮಾಡೋಣ. ಆದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಏನೇನ್ ಮಾಡೋದು. ಫಸ್ಟ್ ಫ್ರೇಮಿಂಗ್ ಕ್ರಿಯೇಟ್ ಮಾಡೋದು ನೋಡೋಣ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಕೆಳಗೆ ಒಂದು ಟೂಲ್ ಬಾಕ್ಸ್ ಇದೆ. ಸೊ ಇಲ್ಲಿ ನೋಡಿ, ಇದು ಈ ಇಂಟರ್ಫೇಸ್ ಬಗ್ಗೆ ಫಸ್ಟ್ ಹೇಳ್ತೀನಿ. ಇಲ್ಲಿ ರೈಟ್ ಸೈಡ್ ಅಲ್ಲಿ ನಿಮಗೊಂದು ನಿಮ್ ಡಿಸೈನ್ ನೇಮ್ ಇಲ್ಲಿ ಹೋಗಿ ರೀನೇಮ್ ಮಾಡ್ಕೊಬಹುದು. ಡಿಸೈನಿಂಗ್ ಏನ್ ಬೇಕು ಅದು ರೀನೇಮ್. ನಾವೊಂದು ಡೆಮೋ ಅಂತ ಓಕೆ ರೀನೇಮ್ ಮಾಡ್ಕೊಂಡು ಡ್ರಾಫ್ಟ್. ಸೊ ಫ್ರೀ ಪ್ಲಾನ್ ಯೂಸ್ ಮಾಡಿದ್ರೆ, ಸೊ ಅದಕ್ಕೆ ಅಲ್ಲಿ ಫ್ರೀ ಅಂತ ಇದೆ, ಅದ್ ಬಿಟ್ಟು ಮತ್ತೇನಿಲ್ಲ. ಸೊ ಇಲ್ಲ ಅಬ್ಸರ್ವ್ ಮಾಡೋದು, ಫೈಲ್ಸ್ ಇದೆ, ಅಸೆಟ್ಸ್ ಇದೆ. ಅಸೆಟ್ಸ್ ಏನಿಲ್ಲ, ನಿಮ್ದು ಐಕಾನು ಏನಾದ್ರು ಸಮಥಿಂಗ್ ಅಸೆಟ್ಸ್ ನ ನೀವು ಯೂಸ್ ಮಾಡ್ತೀರಾ ಅಂದ್ರೆ ಅಸೆಟ್ ಅಲ್ಲಿ ಯೂಸ್ ಮಾಡ್ಬೋದು. ಅದು ಪ್ರಾಜೆಕ್ಟ್ ಮಾಡೋ ಟೈಮಲ್ಲಿ ಅಸೆಟ್ ಹೆಂಗ್ ಯೂಸ್ ಮಾಡೋದು, ಏನಕ್ಕೆ ಯೂಸ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ನೋಡೋಣ. ಸೊ ಫೈಲ್ ಅಲ್ಲಿ ಅಬ್ಸರ್ವ್ ಮಾಡೋದು, ಪೇಜಸ್ ಅಂತ ಒಂದಿದೆ, ಲೇಯರ್ಸ್ ಅಂತ ಇನ್ನೊಂದು ಆಪ್ಷನ್ ಇದೆ. ಪೇಜಸ್ ಅಂದ್ರೆ ಮಲ್ಟಿಪಲ್ ಪೇಜಸ್ ಓಪನ್ ಮಾಡೋದಷ್ಟೇ. ನಿಮ್ಗೆ ಯಾವ ಪೇಜಸ್ ಬೇಕು, ಇವಾಗ ಎಕ್ಸಾಂಪಲ್ ಒಂದ್ ಪೇಜ್ ಡಿಸೈನ್ ಮಾಡಿರ್ತೀರಾ. ಸೊ ಆ ಪೇಜಸ್ ಅಲ್ಲೇ ಬಿಟ್ಟು ನೆಕ್ಸ್ಟ್ ಪೇಜ್ ಇನ್ನೊಂದು ಪೇಜಿಗೆ ಮೂವ್ ಆಗೋದು ಪೇಜಸ್ ಅಂತ ಹೇಳ್ತೀವಿ. ಲೇಯರ್ಸ್ ಅಂದ್ರೆ ಏನಿಲ್ಲ, ಒಂದು ಲೇಯರ್ ಮೇಲೆ ಲೇಯರ್ ಬೈ ಲೇಯರ್ ನಿಮ್ ಡಿಸೈನ್ ನ ಕೂರ್ಸಕ್ ಲೇಯರ್ಸ್ ಅಂತ ಹೇಳ್ತೀವಿ. ಜಸ್ಟ್ ಎಕ್ಸಾಂಪಲ್ ಲೇಯರ್ಸ್ ಬಗ್ಗೆ ನಾವು ನಿಮ್ಗೆ ಹೇಳೋ ಬದಲು, ನಿಮಗೆ ಪ್ರಾಜೆಕ್ಟ್ ಅಲ್ಲಿ ಕರೆಕ್ಟ್ ಆಗಿ ಒಂದ್ ಬ್ಯಾಕ್ ಲೇಯರಿಂಗ್ ಇರುತ್ತೆ, ಅದ್ರ ಮೇಲೆ ಇನ್ನೊಂದ್ ಲೇಯರ್ ಕೂತ್ರೆ ನಮ್ ಡಿಸೈನ್ ಹಂಗಾಗುತ್ತೆ. ಸೊ ಆತರ ಯೂಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಲೇಯರ್ಸ್. ಇದೆಲ್ಲ ಹೇಳ್ಬೇಕಂತ ಏನಿಲ್ಲ, ಜಸ್ಟ್ ಯಾವಾಗ ರೆಗ್ಯುಲರ್ ನಮ್ ಯೂಸ್ ಮಾಡ್ತಾ ಹೋಗ್ತೀವಿ ಆ ಟೈಮಲ್ಲಿ ಎಲ್ಲ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಮತ್ತೆ ರೈಟ್ ಸೈಡ್ ಬಂದ್ರೆ ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡೋ, ರೈಟ್ ಸೈಡ್ ಬಂದ್ರೆ ಒಂದು ಡಿಸೈನ್ ಅಂತ ಒಂದಿದೆ, ಇನ್ನೊಂದು ಪ್ರೋಟೋಟೈಪ್ ಇದೆ. ಇದು ನಿಮ್ ಪ್ರೊಫೈಲ್. ಜಸ್ಟ್ ಇದು ನಿಮ್ಗೆ ರನ್ ಮಾಡಕ್ಕೆ, ನಿಮ್ ಪ್ರಾಜೆಕ್ಟ್ ಆದ್ಮೇಲೆ ರನ್ ಮಾಡಕ್ ಯೂಸ್ ಮಾಡೋದು ಒಂದು ಟೂಲ್ ಇದು. ಇದರ ಇಲ್ಲಿ ಕೆಳಗೆ ನೀವು ಬಂದ್ರೆ ಪ್ರೆಸೆಂಟ್ ಮತ್ತೆ ಪ್ರಿವ್ಯೂ ಅಂತ ಎರಡು ಆಪ್ಷನ್ ಇದೆ. ಅದು ಪ್ರಾಜೆಕ್ಟ್ ರನ್ ಮಾಡೋ ಟೈಮ್ ಗೊತ್ತಾ. ಶೇರ್ ಅಂದ್ರೆ ನಿಮ್ ಪ್ರಾಜೆಕ್ಟ್ ನ ಇನ್ನೊಬ್ರಿಗೆ ಶೇರ್ ಮಾಡೋ ಟೈಮ್, ಅದು ಖಂಡಿತ ಶೇರ್ ಬಗ್ಗೆನೂ ತುಂಬಾ ಅದು ಇಂಪಾರ್ಟೆಂಟ್. ಶೇರ್ ಹೆಂಗ್ ಶೇರ್ ಮಾಡ್ತೀರಾ, ನಿಮ್ ಪ್ರಾಜೆಕ್ಟ್ ನಿಮ್ ಕ್ಲೈಂಟಿಗೆ ಕಳಿಸ್ಬೇಕು, ಹೆಂಗ್ ಕಳಿಸ್ತೀರಾ. ಸೊ ಅಲ್ಲಿ ಶೇರ್ ಬಗ್ಗೆ ಇನ್ನು ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಯೋಣ. ಸೊ ಇಲ್ಲಿ ಕೆಳಗೆ ಪ್ರೋಟೋಟೈಪಿಂಗ್ ಡಿಸೈನ್ ಅಂತ ಇದೆ, ಸೆಟ್ಟಿಂಗ್ಸ್ ಅಂತ ಇದೆ. ಇದು ಒಂದ್ಸಲಿ ಚೆಕ್ ಮಾಡಿ. ಇದು ಚೆಕ್ ಮಾಡಿ ಫಸ್ಟ್ ನಿಮಗೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ಇಲ್ಲಿ ಫಸ್ಟ್ ಒಂದು ಆರೋ ಮಾಡ್ತಾರೆ. ಇದ್ರಲ್ಲಿ ಮೂವ್ ಟೂಲ್ ಅಂತ ಕರಿತೀವಿ, ನಿಮ್ ಡಿಸೈನ್ ಮೂವ್ ಮಾಡಕ್ಕೆ. ನೆಕ್ಸ್ಟ್ ಹ್ಯಾಂಡ್ ಟೂಲ್ ಇದೆ, ಮತ್ತೆ ಇನ್ನೊಂದು ಸ್ಕೇಲ್ ಟೂಲ್ ಇದೆ. ಇದೆಲ್ಲ ಏನ್ ಮಾಡ್ತೀವಿ, ಡಿಸೈನ್ ನ ಮೂವ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಟೂಲ್ ಬಗ್ಗೆ ನೆಕ್ಸ್ಟ್ ಕಂಪ್ಲೀಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಹೇಳೋಣ ಅನ್ಕೊಂಡಿದ್ದೆ, ಬಟ್ ಆಕ್ಚುಲಿ ಇದೇ ವಿಡಿಯೋದಲ್ಲಿ ಟೂಲ್ ಬಗ್ಗೆನೂ ನಾನು ಕವರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಅನ್ಕೊಂಡಿದ್ದೆ, ಪ್ಲಾನ್ ಹಾಕಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ ಅಂತ, ಬಟ್ ಬೇಡ, ವಿಡಿಯೋ ತುಂಬಾ ಲೆಂತ್ ಎಳೆಯೋದು ಬೇಡ. ಫ್ರೇಮ್ ಸ್ಟಾರ್ಟ್ ಮಾಡೋಣ ಫಸ್ಟ್. ಸೆಕೆಂಡ್ ಆಪ್ಷನ್ ನೋಡಬಹುದು, ಇಲ್ಲಿ ಫ್ರೇಮ್ ಅಂತ ಒಂದು ಆಪ್ಷನ್ ಇದೆ. ಸೊ ಫ್ರೇಮ್ ಇದೆ, ಸೆಕ್ಷನ್ ಇದೆ, ಸ್ಲೈಸ್ ಇದೆ. ಸೊ ಇವಾಗ ಫಸ್ಟ್ ಫೋಕಸ್ ಮಾಡಿದ್ರೆ ಫ್ರೇಮ್ ಅಂದ್ರೆ ಏನು. ಇವಾಗ ಎಕ್ಸಾಂಪಲ್ ನೀವು ಡಿಸೈನ್ ಮಾಡಕ್ಕೆ ಒಂದು ಜಾಗ ಬೇಕು, ಲೇಔಟ್ ಬೇಕು. ಸೊ ಅದನ್ನ ನಾವು ಫ್ರೇಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಇವಾಗ ನೀವೇನೋ ನೋಟ್ಸ್ ಬರೀತಿದ್ದೀರಾ, ನೀವೇನು ನೋಟ್ಸ್ ಅಲ್ಲೇ ತಾನೇ ಬರೆಯೋದು. ನೋಟ್ಸ್ ಅಲ್ಲೇ ಬರಿಬೇಕಾಗತ್ತೆ. ನೋಟ್ಸ್ ಅಲ್ಲಿ ಬರೀತೀರಾ, ಒಂದು ಶೀಟ್ ಮೇಲೆ ಬರೀತೀರಾ. ಸೊ ನೀವು ಬರೆಯಕ್ಕೆ ಒಂದು ಶೀಟ್ ಇದೆ. ಅದೇ ತರ ಇವಾಗ ನೀವೇನೋ ವಾಲ್ ಮೇಲೆ ಏನೋ ಡಿಸೈನ್ ಮಾಡ್ತೀರಾ, ಅವಾಗ ನೀವು ಡಿಸೈನ್ ಮಾಡಕ್ಕೆ ಏನಿದೆ, ವಾಲ್ ಇದೆ, ಗೋಡೆ ಇದೆ, ಗೋಡೆ ಮೇಲೆ ಏನೋ ಡಿಸೈನ್. ಸೊ ನಿಮಗೆ ಇಂಟರ್ಫೇಸ್ ಆಗಿ ಒಂದು ಗೋಡೆ ಸಿಗತ್ತೆ. ಅದೇ ತರ ನೀವು ಚಾಕ್ ಪೀಸ್ ಮತ್ತೆ ಬೋರ್ಡ್ ಯೂಸ್ ಮಾಡ್ಬಿಟ್ಟು ಏನೋ ಒಂದು ಬರೀತಿದ್ದೀರಾ ಅಂದ್ರೆ ನಿಮಗೆ ಇಂಟರ್ಫೇಸ್ ಆಗಿ ಬೋರ್ಡ್ ಸಿಗತ್ತೆ. ಸೊ ಅದೇ ತರ ನೀವು ಡಿಸೈನ್ ಮಾಡ್ತೀರಾ ಅಂದ್ರೆ ನೀವು ಇಂಟರ್ಫೇಸ್ ಬೇಕು. ಇವಾಗ ನೀವು ಡಾರ್ಕ್ ಥೀಮ್ ಸೆಲೆಕ್ಟ್ ಮಾಡಿ, ಡಾರ್ಕ್ ಥೀಮ್ ಲೈಟ್ ಥೀಮ್ ಸೆಲೆಕ್ಟ್ ಮಾಡಿದ್ರೆ ಅದು ಲೈಟ್ ಕಲರ್ ವೈಟ್ ಕಲರ್ ಆಗಿ ಬರುತ್ತೆ. ಇವಾಗ ನಾನು ಡಾರ್ಕ್ ಥೀಮ್ ಸೆಲೆಕ್ಟ್ ಮಾಡಿದ್ರೆ ಡಾರ್ಕ್ ಕಲರ್ ಆಗಿ ಬರ್ತಾ ಇದೆ. ಸೊ ಫ್ರೇಮ್ ಅಂದ್ರೆ ಗೊತ್ತಾಯ್ತಲ್ಲ, ನಾವು ಡಿಸೈನ್ ಮಾಡಕ್ ಒಂದು ಜಾಗ ಅನ್ಕೊಳ್ಳಿ ಸಿಂಪಲ್ ಆಗಿ. ಸೊ ಫ್ರೇಮ್ ಕ್ಲಿಕ್ ಮಾಡ್ತೀರಾ, ಶಾರ್ಟ್ ಕಟ್ ಕೀ F ಅಂತ ಕ್ಲಿಕ್ ಮಾಡೋದು ಫ್ರೇಮ್ ಹೋಗುತ್ತೆ. ನೀವು ಫ್ರೇಮ್ ಕ್ಲಿಕ್ ಮಾಡಿದ್ರೆ ಅಬ್ಸರ್ವ್ ಮಾಡೋದು, ಇಲ್ಲಿ ಮಲ್ಟಿಪಲ್ ಫ್ರೇಮ್ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಫೋನ್ ಡಿಸೈನ್ ಮಾಡ್ತೀರಾ, ಫೋನ್ ಅಲ್ಲಿರೋ ಫ್ರೇಮ್ ಗಳೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಐಫೋನ್ ಇಂದ ಹಿಡಿದು ಆಂಡ್ರಾಯ್ಡ್ ಫೋನ್ ತನಕ ಇರೋ ಎಲ್ಲಾ ಫ್ರೇಮ್ ಡಿಫಾಲ್ಟ್ ಸೈಜ್ ಅಲ್ಲಿ ಕೊಟ್ಟಿದ್ದಾರೆ. ಅದೇ ತರ ನೀವು ಲ್ಯಾಪ್ಟಾಪ್, ಸೊ ಡೆಸ್ಕ್ಟಾಪ್ ಟ್ಯಾಬ್ಲೆಟ್, ಅದೇ ತರ ಪ್ರೆಸೆಂಟೇಷನ್ ಏನಾದ್ರು ವಿಡಿಯೋ ಪ್ರೆಸೆಂಟೇಷನ್ ಏನಾದ್ರು ಡಿಸೈನ್ ಮಾಡ್ತಿರೋದು, ವಾಚ್, ಸ್ಮಾರ್ಟ್ ವಾಚ್ ಡಿಸೈನ್, ಪೇಪರ್. ಸೊ ಈ ತರ ಮಲ್ಟಿಪಲ್ ಆಗಿರೋ ಫ್ರೇಮ್ಸ್ ಗಳು ಕೊಟ್ಟಿದ್ದಾರೆ. ಇವಾಗ ಎಕ್ಸಾಂಪಲ್ ಜಾಸ್ತಿ ಕಥೆ ಎಲ್ಲ ಹೊಡೆಯೋಲ್ಲ, ಸಿಂಪಲ್ ಆಗಿ ಕಾನ್ಸೆಪ್ಟ್ ಬಗ್ಗೆ. ಇವಾಗ ಒಂದು ಐಫೋನ್ 17 ಫ್ರೇಮ್ ಕ್ಲಿಕ್ ಮಾಡೋಣ. ಅಬ್ಸರ್ವ್ ಮಾಡೋದು, ಇಲ್ಲಿ ನಾನು ಸ್ಕ್ರೀನ್ ಸ್ವಲ್ಪ ಸಣ್ಣದ್ ಮಾಡಿಟ್ಟಿದ್ದೀನಿ. ಆಲ್ಟ್ ಕ್ಲಿಕ್ ಮಾಡಿ ಝೂಮ್ ಮಾಡಿದ್ರೆ ಝೂಮ್ ಆಗುತ್ತೆ ಸ್ಕ್ರೀನು. ನಾನು ಸ್ವಲ್ಪ ಸಣ್ಣ ಇದೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಐಫೋನ್ 17 ಒಂದು ಫ್ರೇಮ್ ಬಂದೈತೆ. ಓಕೆ, ಗೊತ್ತಾಯ್ತಾ. ಇದೇ ತರ ನೆಕ್ಸ್ಟ್ ಬೇರೆ ಫ್ರೇಮ್ ಬೇಕಾ, ಬೇರೆ ಫ್ರೇಮ್ ನೆಕ್ಸ್ಟ್ ಚೆಕ್ ಮಾಡ್ಬೋದು. ಐಫೋನ್ 16, ಸೊ ಐಫೋನ್ 16 ಫ್ರೇಮ್ ಬಂತು. ಇದೇ ತರ ಇಲ್ಲ ನಾನು ವೆಬ್ಸೈಟ್ ಡಿಸೈನ್ ಮಾಡ್ತೀನಿ. ವೆಬ್ಸೈಟ್ ಅಂದ್ರೆ ಅದು ಡೆಸ್ಕ್ಟಾಪ್ ಶೇಪ್ ಅಲ್ಲಿ ಬರುತ್ತಲ್ವಾ. ಇಲ್ಲ ಟ್ಯಾಬ್ಲೆಟ್ ಡಿಸೈನ್, ಟ್ಯಾಬ್ಲೆಟ್ ಅಲ್ಲಿ ಯಾವ್ದು ಬರುತ್ತೆ,
ಇಲ್ಲಿ ಅಬ್ಸರ್ವ್ ಮಾಡೋ ಇಲ್ಲಿ ತುಂಬಾ ಟ್ಯಾಬ್ಲೆಟ್ ಐಫೋನ್ ಮಿನಿ ಆಗಿರ್ಬೋದು, ತುಂಬಾ ಟ್ಯಾಬ್ಲೆಟ್ ಇದೆ, ಚೆಕ್ ಮಾಡ್ಬೋದು. ಆಂಡ್ರಾಯ್ಡ್ ಅವ್ರದ್ದು ಯಾವ್ದಾದ್ರು ಟ್ಯಾಬ್ಲೆಟ್ ಆಗಿರ್ಬೋದು. ಇಲ್ಲ ಅಂದ್ರೆ ಡೆಸ್ಕ್ಟಾಪ್, ಇವಾಗ ನಾವು ಒಂದು ವೆಬ್ಸೈಟ್ ಮಾಡ್ತೀವಿ ಗಣಪ, ಆ ವೆಬ್ಸೈಟ್ ಇರ್ಬೇಕು ಅಂದ್ರೆ ಡೆಸ್ಕ್ಟಾಪ್ ಸೈಜ್. ಇಲ್ಲಿ ಅಬ್ಸರ್ವ್ ಮಾಡೋ ವೆಬ್ಸೈಟ್ ಇಂದು ಒಂದು ಫ್ರೇಮ್ ಬಂತು. ಇಲ್ಲ ನಾವು ವೆಬ್ಸೈಟ್ ಮಾಡಲ್ಲ, ನನಗೆ ಬೇರೆ ಸ್ಮಾರ್ಟ್ ವಾಚಿಂಗ್ ಅನ್ನೋ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ಒಂದು ಡಿಸೈನ್ ಬೇಕು ಅಂದ್ರೆ ಸ್ಮಾರ್ಟ್ ವಾಚ್ ಸೈಜ್ ಬರುತ್ತೆ. ಇಲ್ಲಿ ಮಲ್ಟಿಪಲ್ ವಾಚಸ್ ಇರುತ್ತೆ, ಒಂದು ವಾಚಸ್ ಸ್ಮಾರ್ಟ್ ವಾಚ್. ಇವಾಗ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿರ್ಬೋದು ಫ್ರೇಮ್ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ. ಸೊ ಇವಾಗ ಫ್ರೇಮ್ ಕ್ರಿಯೇಟ್ ಮಾಡಾಯ್ತು, ಒಂದು ಫ್ರೇಮ್ ಇಟ್ಕೊಂತೀನಲ್ಲ, ಕ್ಯಾನ್ಸಲ್ ಮಾಡಿ ಇವಾಗ ಐಫೋನ್ 17 ಫ್ರೇಮ್ ಇಟ್ಕೊಂಡಿದ್ದೀನಿ. ಸೊ ಫ್ರೇಮ್ ಬಗ್ಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಗೊತ್ತಾಯ್ತು. ರೆಸ್ಪಾನ್ಸಿವ್ ಫ್ರೇಮ್ ನಾವು ಫ್ಯೂಚರ್ ವಿಡಿಯೋದಲ್ಲಿ ಚೆಕ್ ಮಾಡೋಣ. ಇವಾಗ ಫ್ರೇಮ್ ಬಗ್ಗೆ ಗೊತ್ತಾಯ್ತು, ಇವಾಗ ಫ್ರೇಮ್ ಅಲ್ಲಿ ಹೆಂಗ್ ಡಿಸೈನ್ ಮಾಡೋದು. ಇಲ್ಲ ಗುರು ಫ್ರೇಮ್ ಕ್ರಿಯೇಟ್ ಮಾಡಾಯ್ತು, ಇದ್ರಲ್ಲಿ ಹೆಂಗ್ ಡಿಸೈನ್ ಮಾಡೋದು ಗೊತ್ತಿಲ್ಲ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಒಂದು ಡಿಸೈನ್ ಮಾಡೋಕ್ಕಿಂತ ಮುಂಚೆ ಟೂಲ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಟೂಲ್ ಗೊತ್ತಾಗಿದ್ರೆ ತಾನೇ ಡಿಸೈನ್ ಮಾಡಕ್ಕಾಗೋದು. ಇವಾಗ ಏನೊಂದು ಮಾಡ್ತೀನಿ ಅಂದ್ರೆ ಫಸ್ಟ್ ನಿಮಗೆ ಬೇಸಿಕ್ ಗೊತ್ತಿರ್ಬೇಕು. ಬೇಸಿಕ್ ಗೊತ್ತಿಲ್ಲ ಹೋದ್ರೆ ಅರ್ಧ ಬರ್ಧ ಕೆಲಸ ಆಗತ್ತದು. ಫಸ್ಟ್ ಕ್ರಿಯೇಟ್ ಮಾಡೋದು ಗೊತ್ತಾಯ್ತು. ಸೊ ಇವಾಗ ಟೂಲ್ಸ್ ಬಗ್ಗೆ ತಿಳಿಯೋಣ. ಕೆಳಗಿರೋ ಬಾಟಮ್ ಅಲ್ಲಿ ಇರೋ ಟೂಲ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಟೂಲ್ಸ್ ಅಂದ್ರೆ ಏನು, ಆ ಟೂಲ್ಸ್ ಇಂದ ಏನೇನು ಯೂಸ್ ಅಂತ ತಿಳಿಯೋಣ. ಫಸ್ಟ್ ಬಂದ್ಬಿಟ್ಟು ಮೂವ್ ಟೂಲ್ ಯೂಸ್ ಮಾಡಿ ಫಸ್ಟ್ ಶೇಪ್ ಟೂಲ್ ಬಗ್ಗೆ ನೋಡ್ಕೋಣ, ಆಮೇಲೆ ಮೂವ್ ಟೂಲ್. ಏನ್ ಶೇಪ್ ಇದ್ರೆ ತಾನೆ ಒಂದು ಆಬ್ಜೆಕ್ಟ್ ನ ಒಂದು ಆಬ್ಜೆಕ್ಟ್ ಬೇಕಲ್ವಾ ಅಲ್ಲಿ ನಮಗೆ. ಸೊ ಫಸ್ಟ್ ನಾ ರೆಕ್ಟಾಂಗಲ್ ಒಂದು ಶೇಪ್ ತಗೊಂತಿದ್ದೀನಿ. ಸೊ ರೆಕ್ಟಾಂಗಲ್ ಒಂದು ಶೇಪ್ ಡ್ರಾ ಮಾಡಿದೆ. ಜಸ್ಟ್ ರೆಕ್ಟಾಂಗಲ್ ಹೋಗಿ ರೆಕ್ಟಾಂಗಲ್ ಸೆಲೆಕ್ಟ್ ಮಾಡೋದು. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನಿಮ್ ಕಜರ್ ಅಬ್ಸರ್ವ್ ಮಾಡ್ಬೋದು, ಒಂದು ಪ್ಲಸ್ ಐಕಾನ್ ಅಲ್ಲಿ ಬಂದಿರುತ್ತೆ. ನೀವೇನ್ ಮಾಡ್ತೀರಿ ಇವಾಗ ಅದನ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತೀರಿ ಹಿಂಗ್ ಬೇಕು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈಗ ಏನಾಗಿದೆ ಒಂದು ಗ್ರೇ ಕಲರ್ ಅಲ್ಲಿ ನಿಮ್ದೊಂದು ರೆಕ್ಟಾಂಗಲ್ ಬಂದಿದೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಈ ಡಿಸೈನ್ ಆಪ್ಷನ್ ಅಲ್ಲಿ ನೋಡ್ಬೋದಿಲ್ಲ, ರೆಕ್ಟಾಂಗಲ್ ಪೊಸಿಷನ್ಸ್ ಇದೆ, ಲೇಔಟ್ ಇದೆ, ಮತ್ತೆ ಫಿಲ್ ಇದೆ, ಸ್ಟಾಕ್, ಈ ತರ ತುಂಬಾ ಆಪ್ಷನ್ ಗಳು ಇಲ್ಲಿದೆ. ಇದ್ರಲ್ಲಿ ನೀವು ಇದು ಏನೇನು ಆಪ್ಷನ್ ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಎಲ್ಲಾ ಪ್ರಾಪರ್ಟಿಗೂ ಎಲ್ಲ ನೀವು ಯಾವ್ದೇ ಎಲಿಮೆಂಟ್ ಯೂಸ್ ಮಾಡಿ ಸೇಮ್ ಇಲ್ಲಿ ಪ್ರಾಪರ್ಟೀಸ್ ಬರ್ತಾ ಹೋಗುತ್ತೆ. ನೀವು ಜಸ್ಟ್ ಒಂದು ಕರೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂದ್ರೆ ಎಲ್ಲ ಅದೇ ಯೂಸ್ ಮಾಡಬೇಕು. ಫಸ್ಟ್ ಒನ್ ನೋಡಿ ಪೊಸಿಷನ್ ಅಂತಿದೆ. ಪೊಸಿಷನ್ ಚೆಕ್ ಮಾಡ್ಬೋದಲ್ಲ, ಅಲೈನ್ಮೆಂಟ್ ರೈಟ್ ಆಗ ಲೆಫ್ಟ್, ಅಲೈನ್ಮೆಂಟ್ ಬಗ್ಗೆ ಗೊತ್ತಲ್ಲ, ರೈಟ್ ಬೇಕಾ ರೈಟ್, ಲೆಫ್ಟ್, ಟಾಪ್, ಬಾಟಮ್, ಜಸ್ಟ್ ಯಾವ ಅಲೈನ್ಮೆಂಟ್ ಆ ಅಲೈನ್ಮೆಂಟ್ ಕೂರ್ಸೋದು. ಅದನ್ನ ನೋಡಿ ಅಬ್ಸರ್ವ್ ಮಾಡ್ಬೋದು, ಇಲ್ಲ ಅಲೈನ್ಮೆಂಟ್ ಅಬ್ಸರ್ವ್ ಮಾಡ್ಬೋದು ನೀವು. ನಿಮ್ ಫ್ರೇಮ್ ಅಲ್ಲಿ ಟಾಪ್ ಬೇಕಾ ಬಾಟಮ್ ಬೇಕಾ ಆ ತರ ಅಲೈನ್ಮೆಂಟ್ ಬಾಗ್ ಕೂರೋದು. ಮತ್ತೆ ಪೊಸಿಷನ್, ಇಲ್ಲಾಂದ್ರೆ ನೀವು ಪೊಸಿಷನ್ ನಲ್ಲೂ ನೀವು ಅಲೈನ್ಮೆಂಟ್ ಮಾಡಕ್ಕಾಗಿಲ್ಲ ಅಂದ್ರೆ ಪೊಸಿಷನ್ ಎಕ್ಸ್ ಮತ್ತೆ ವೈ ಪೊಸಿಷನ್ ಯೂಸ್ ಮಾಡ್ಬಿಟ್ಟು ಯಾವ ಪೊಸಿಷನ್ ಬೇಕೋ ಆ ಪೊಸಿಷನ್ ಕೂರಿಸಬಹುದು. ಇಷ್ಟು ಪೊಸಿಷನ್ ಇದೆ, ಇಷ್ಟು ಕಂಪ್ಲೀಟ್ ಕಾನ್ಸೆಪ್ಟ್ ಇಲ್ಲೂ ಅಲೈನ್ಮೆಂಟ್ ಮಾಡ್ಬೋದು. ಇಲ್ಲ ಗುರು ನಾನು ಇಲ್ಲ ಮಾಡಕ್ ಆಗಲ್ಲ ಅಂದ್ರೆ ಜಸ್ಟ್ ಆಗಿ ಇಲ್ಲಿ ನೋಡಿ, ಇಲ್ಲಿಂದ ಹೋಗಿ ಎಲ್ಲಿ ಬೇಕಾದಂಗೆ ಮೌಸ್ ಅಲ್ಲೇ ಕೂರಿಸಬಹುದು. ಪಕ್ಕ ಕಣ್ಣು ಸ್ವಲ್ಪ ಶಾರ್ಪ್ ಇದ್ರೆ ಕರೆಕ್ಟ್ ಆಗಿ ಕೂರಿಸಬಹುದು. ಓಕೆ ಅಲ್ಲ. ನೆಕ್ಸ್ಟ್ ಲೇಔಟ್ ಬರೋಣ. ಲೇಔಟ್ ಬಂದ್ರೆ ನಿಮ್ದು ಈ ಸೈಜ್ ಎಷ್ಟಿದೆ ಅದನ್ನ ಲೇಔಟ್ಸ್ ಅಂತ ಕರಿತೀವಿ. ನೋಡಿ ನಿಮ್ ಫ್ರೇಮ್ ಸೈಜ್ ಎಷ್ಟಾಗ್ತದೆ, ನೀವು ಎಷ್ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ತಿದ್ರೆ ಅಲ್ಲೇ ನಿಮ್ದು ಲೇಔಟ್ ಅಲ್ಲಿ ಆ ವ್ಯಾಲ್ಯೂ ಚೆಕ್ ಮಾಡಬಹುದು. ವಿಡ್ತ್ ಮತ್ತೆ ಹೈಟ್ ಇನ್ ವ್ಯಾಲ್ಯೂ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅದು ಲೇಔಟ್. ಅಪಿಯರೆನ್ಸ್ ಗೆ ಇದರಲ್ಲಿ ಜಸ್ಟ್ ನಿಮ್ದು ಒಪಾಸಿಟಿ ಅಂದ್ರೆ ಏನಿಲ್ಲ, ಇದ್ರದ್ದು ನಿಮಗೆ ಯಾವ ರೇಂಜ್ ಕಾಣ್ತಿದೆ ಅನ್ನೋದು ಒಪಾಸಿಟಿ ಅಂತೀವಿ. ಎಕ್ಸಾಂಪಲ್ ಈ ಒಪಾಸಿಟಿ ನಾನು 50% ಇಕ್ಕಿದ್ರೆ, ಒಂದ್ ಸೆಕೆಂಡ್ ಚೇಂಜ್ ಆಗ್ತಿಲ್ಲ, 50% ಇಕ್ಕಿದ್ರೆ ಸ್ವಲ್ಪ ಡೆಲ್ ಆಯ್ತು ಕಲರ್, ನೀವು ಅಬ್ಸರ್ವ್ ಮಾಡ್ಬೋದು. ಒಂದ್ ಸೆಕೆಂಡ್ ಫಸ್ಟ್ ಕಲರ್ ಚೇಂಜ್ ಮಾಡ್ತೀನಿ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ. ಓಕೆ ಇವಾಗ ನೋಡಿ ರೆಡ್ ಕಲರ್ ಇದೆ. ಇವಾಗ ನಾನು ಒಪಾಸಿಟಿ ಏನ್ ಮಾಡಿದೆ 50 ಇತ್ತು. 50 ಇದ್ದಾಗ ಏನಾಯ್ತು ಸ್ವಲ್ಪ ಡೆಲ್ ಆಯ್ತು. ಅದೇ 100 ಮಾಡ್ತೀನಿ, 100% ಫುಲ್ ಡಾರ್ಕ್ನೆಸ್ ಬಂತು. ಸೊ ಇದನ್ನ ಒಪಾಸಿಟಿ ಡಿಕ್ರೀಸ್ ಆರ್ ಇನ್ಕ್ರೀಸ್ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಕಾರ್ನರ್ ರೇಡಿಯಸ್ ಏನಕ್ಕೆ ಯೂಸ್ ಮಾಡೋದು, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಕಾರ್ನರ್ ಫುಲ್ಲು ಕರೆಕ್ಟ್ ಶಾರ್ಪ್ ಆಗಿದೆ. ಸೊ ಇನ್ನ ಕರ್ವ್ ಮಾಡಬೇಕು. ನಾವು ವೆಬ್ ಡಿಸೈನಿಂಗ್ ಅಲ್ಲಿ ಈ ಬಾರ್ಡರ್ ರೇಡಿಯಸ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ಅದೇ ತರ ಇದ್ರಲ್ಲಿ ಕಾರ್ನರ್ ರೇಡಿಯಸ್ ಇದೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಟ್ ಎ ಟೈಮ್ 20 ಅಂತ ಕೊಟ್ರೆ 4 ಸೈಡ್ ಕಾರ್ನರ್ ಏನಾಯ್ತು ಸ್ವಲ್ಪ ಕರ್ವ್ ಆಯ್ತು. ಅಬ್ಸರ್ವ್ ಮಾಡ್ಬೋದು, ಈಗ 4 ಸೈಡು ಕರ್ವ್ ಆಗಿದೆ. ಅದೇ ತರ ಇವಾಗ ನನಗೆ 4 ಸೈಡ್ ಬೇಡಪ್ಪ, ಇದು ಒಂದು ಸೈಡ್ ಮಾತ್ರ ಕರ್ವ್ ಆಗಿರಿ, ಬೇರೆ ಸೈಡ್ ಎಲ್ಲ ಹಂಗೆ ಶಾರ್ಪ್ ಆಗಿರಲಿಲ್ಲ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಬಾಕ್ಸ್ ತರ ಒಂದು ಆಪ್ಷನ್ ಇದೆ, ಇಲ್ಲಿ ಅಬ್ಸರ್ವ್ ಮಾಡಿದ್ದೀರಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ 4 ಸೈಡು ಕರ್ವ್ ಮಾಡಕ್ಕೆ ಆಪ್ಷನ್ ಇದೆ. ಫಸ್ಟ್ ಒನ್ ನಾನು ಇಲ್ಲಿ ಎಲ್ಲ 3 ಸೈಡ್ ಕರ್ವ್ ಆಗಿದ್ರೆ ಒಂದು ಸೈಡ್ ಮಾತ್ರ ಕರ್ವ್ ಬೇಡ ಅಂತ ಕೊಟ್ರೆ, ಇಲ್ಲಿ ಅಬ್ಸರ್ವ್ ಮಾಡಿ ಡಿಸೈನ್ ಅಲ್ಲಿ 3 ಸೈಡ್ ಕರ್ವ್ ಇದೆ, ಒಂದು ಸೈಡ್ ಮಾತ್ರ ಕರ್ವ್. ನಾವ್ ಹಿಂಗ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫಿಲ್ ಆಪ್ಷನ್ ಅಲ್ಲಿ ಬಂದ್ರೆ ಜಸ್ಟ್ ಕಲರ್ ಫಿಲ್ ಮಾಡೋದು. ಇಲ್ಲಿ ಕಲರ್ ತುಂಬಾ ಆಪ್ಷನ್ ಇದೆ, ಚೆಕ್ ಮಾಡಬಹುದು. ಗ್ರೇಡಿಯಂಟ್ ಯೂಸ್ ಮಾಡೋದು ಇಲ್ಲಿದೆ, ಮಲ್ಟಿ ಗ್ರೇಡಿಯಂಟ್ ಅದೆಲ್ಲ ಯೂಸ್ ಮಾಡಬಹುದು. ಇಮೇಜ್ ಆಡ್ ಮಾಡೋದು ಎಲ್ಲ ಇಲ್ಲಿ ಆಪ್ಷನ್ ಇದೆ. ಜಸ್ಟ್ ಇಲ್ಲಿ ನೀವು ಚೆಕ್ ಮಾಡಿ ಒಂದ್ಸಲಿ ಹೋಗಿ ಈ ಡಿಸೈನ್ ಈ ಜಾಗಕ್ಕೆ ಹೋಗಿ ಕಲರ್ ಹಿಂಗ್ ಕೊಡ್ಸೋದು ಅಂತ ನೀವು ಚೆಕ್ ಮಾಡಿ. ಇಲ್ಲ ಪ್ರಾಜೆಕ್ಟ್ ಮಾಡೋ ಟೈಮಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ನಿಮಗೆ. ಒಂದ್ 2-3 ನನ್ನ ಜೊತೆ ಒಂದ್ 3 ಪ್ರಾಜೆಕ್ಟ್ ಮಾಡ್ತೀರಾ. ಈ ಸೀರೀಸ್ ಕಂಪ್ಲೀಟ್ ವಾಚ್ ಮಾಡೋಷ್ಟು ಒಂದು 3 ಪ್ರಾಜೆಕ್ಟ್ ಮಾಡ್ತೀನಿ. ನಾವು ಒಳ್ಳೆ ಒಂದು UX ಡಿಸೈನರ್ ಆಗಿ ನಾನು ಕನ್ವರ್ಟ್ ಮಾಡ್ತೀನಿ ಸೀರೀಸ್ ಮುಗಿಸೋಳಗೆ. ಬಟ್ ನಿಮ್ಮ ಎಫರ್ಟ್ ಅಷ್ಟೇ ಇರಬೇಕು, ಇಲ್ಲ ಅಂದ್ರೆ ಏನೋ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಸ್ಟ್ರೋಕ್ ಅಂದ್ರೆ ಏನಿಲ್ಲ, ಜಸ್ಟ್
ಇವಾಗ ಎಕ್ಸಾಂಪಲ್ ಒಂದು ಶೇಪ್ ಇದೆ, ಈ ಶೇಪ್ ಬಾರ್ಡರ್ ಅಲ್ಲಿ ಒಂದು ಸ್ಟ್ರೋಕ್ ಒಂದ್ ಲೈನ್ ಬರ್ಬೇಕು, ಅದನ್ನ ನಾವು ಸ್ಟ್ರೋಕ್ ಅಂತ ಯೂಸ್ ಮಾಡ್ತೀವಿ. ಸೊ ಸ್ಟ್ರೋಕ್ ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಬ್ಲಾಕ್ ಕಲರ್ ಇದೆ ಸ್ಟ್ರೋಕ್, ನಾನು ಇವಾಗ ಸ್ಟ್ರೋಕ್ ಕಲರ್ ಗ್ರೀನ್ ಮಾಡ್ತಿದ್ದೀನಿ ನೋಡಿ, ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಗ್ರೀನ್ ಅಲ್ಲ ಆಯ್ತಪ್ಪ, ಗ್ರೀನ್ ಮಾಡಿ ಸ್ಟ್ರೋಕ್. ಎಸ್ ಸ್ಟ್ರೋಕ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಸ್ಟ್ರೋಕ್ ಆಗಿದೆ, ಆಕ್ಚುಲಿ ಕಾಣಿಸ್ತಾ ಇಲ್ಲ ಅನ್ಕೊಂತೀನಿ, ಇವಾಗ ಕಾಣಿಸ್ತಿದ್ಯಾ, ಸ್ಟ್ರೋಕ್ ಆಗಿದೆ. ಜಸ್ಟ್ ನನಗೆ ಇನ್ನೂ ಈ ಸ್ಟ್ರೋಕ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದ್ರೆ ಇನ್ನೂ ಆ ದಪ್ಪ ಆ ಥಿಕ್ನೆಸ್ ಇಲ್ಲಿದೆ, ಥಿಕ್ನೆಸ್ ಗೊತ್ತಾಗ್ತಿದೆ ನಿಮಗೆ. ಅದೇ ಸರ್ ಪೊಸಿಷನ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಇನ್ಸೈಡ್ ಬೇಕಾ, ಔಟ್ಸೈಡ್ ಬೇಕಾ, ಸೆಂಟರ್ ಬೇಕಾ ಅಂತ ನೀವು ಚೇಂಜಸ್ ಅಬ್ಸರ್ವ್ ಮಾಡ್ಬೋದು ನೀವು ಚೇಂಜಸ್ ಇಲ್ಲಿ. ಸೊ ಅದೇ ತರ ನೆಕ್ಸ್ಟ್ ಆಪ್ಷನ್, ಇಲ್ಲೆಲ್ಲ ಆಪ್ಷನ್ಸ್ಗಳು ತುಂಬಾ ಇದೆ, ರೈಟ್ ಬೇಕಾ, ಲೆಫ್ಟ್ ಬೇಕಾ, ಟಾಪ್ ಬೇಕಾ, ಯಾವ ಒಂದು ಸಿಂಗಲ್ ಸೈಡ್ ಆಗು ನಾವೇನ್ ಮಾಡ್ಬೋದು ಸ್ಟ್ರೋಕ್ ನ ಫಿಲ್ ಮಾಡೋದು. ಅದೇ ಎಫೆಕ್ಟ್ಸ್ ಅಲ್ಲಿ ಏನು ಯೂಸ್ ಮಾಡ್ತೀವಿ, ಎಫೆಕ್ಟ್ಸ್ ಅಲ್ಲಿ ಏನು ಶಾಡೋ ಎಫೆಕ್ಟ್ಸ್ ಆಗಿರ್ಬೋದು, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ಶಾಡೋ ಎಫೆಕ್ಟ್ ಬಂತು ಇಲ್ಲಿ, ಜಸ್ಟ್ ನೋಡಿ ಝೂಮ್ ಮಾಡಿ ನೋಡಿ, ಇವಾಗ ಗೊತ್ತಾಗ್ತದೆ ಶಾಡೋ ಎಫೆಕ್ಟ್. ಅದು ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದಂಗೆ ಗೊತ್ತಾಗುತ್ತೆ. ಇವಾಗ ಗೊತ್ತಾಯ್ತಾ ರೈಟ್ ಸೈಡ್ ಅಲ್ಲಿರೋ ಪ್ರಾಪರ್ಟೀಸ್ ಎಲ್ಲ ಗೊತ್ತಾಯ್ತಾ, ಈ ಡಿಸೈನ್ ಅಲ್ಲಿ ಇರೋದು. ನೆಕ್ಸ್ಟ್ ಪ್ರೊಟೋಟೈಪ್, ಅದು ಒಂದು ಕಂಪ್ಲೀಟ್ ವಿಡಿಯೋನ ಮಾಡ್ಬೇಕು ಪ್ರೊಟೋಟೈಪ್ ಬಗ್ಗೆ, ಅದು ನೆಕ್ಸ್ಟ್ ಅಪ್ಕಮಿಂಗ್ ಹೇಳ್ಕೊಡ್ತೀನಿ. ಫಸ್ಟ್ ಇದು ಗೊತ್ತಾಯ್ತಲ್ಲ, ಸಿಂಪಲ್ ಆಗಿ ಒಂದು ಫ್ರೇಮ್ ಹೆಂಗ್ ಕ್ರಿಯೇಟ್ ಮಾಡ್ತೀವಿ, ಶೇಪ್ ಟೂಲ್ ಅಲ್ಲಿ ಫಸ್ಟ್ ರೆಕ್ಟಾಂಗಲ್ ಹೆಂಗ್ ಯೂಸ್ ಮಾಡ್ತೀವಿ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ಇಲ್ಲಿ ಕೆಳಗಿರೋ ಶೇಪ್ಸ್ ಎಲ್ಲ ಸೇಮ್ ಹಂಗೆ ಯೂಸ್ ಮಾಡೋದು. ಎಕ್ಸಾಂಪಲ್ ಇಲ್ಲಿ ನೋಡಿ, ಲೈನ್ ಹೆಂಗ್ ಬೇಕು ಹಂಗೆ ಲೈನ್ ಎಳಿತೀರಾ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, ಆರೋ ಇದೆ, ಆರೋ ಹೆಂಗ್ ಮಾಡ್ತೀರಾ, ಆರೋ ಎಳಿತೀರಾ. ಒಂದ್ ಸೆಕೆಂಡ್ ಸಾರಿ ಅದಾಯ್ತಾ. ನೆಕ್ಸ್ಟ್ ಹೆಂಗಿದೆ, ಎಲಿಪ್ಸ್ ಹೆಂಗ್ ಬೇಕು, ಎಲಿಪ್ಸ್ ಅಬ್ಸರ್ವ್ ಮಾಡ್ಬೋದು. ಎಲಿಪ್ಸ್ ಹಿಂಗೆ ಹೇಳಿದ್ರೆ ಸುಮ್ಮನೆ ಎಲಿಪ್ಸ್ ತರ ಬರುತ್ತೆ. ನಿಮಗೆ ಕಂಪ್ಲೀಟ್ ಸರ್ಕಲ್ ಬೇಕು ಅಂದ್ರೆ ಶಿಫ್ಟ್ ಪ್ಲೇಸ್ ಮಾಡಿ ಡ್ರ್ಯಾಗ್ ಮಾಡಿ, ಶಿಫ್ಟ್ ಪ್ಲೇಸ್ ಮಾಡಿ ಡ್ರ್ಯಾಗ್ ಫಸ್ಟ್. ಓಕೆ, ಶಿಫ್ಟ್ ಪ್ರೆಸ್ ಮಾಡಿ ಒಂದ್ ಸೆಕೆಂಡ್ ಸರ್ಕಲ್ ಸೆಲೆಕ್ಟ್ ಆಗಿಲ್ಲ. ಓಕೆ ನೋಡಿ, ಶಿಫ್ಟ್ ಪ್ರೆಸ್ ಮಾಡಿ ಕರೆಕ್ಟ್ ಆಗಿ ಡ್ರ್ಯಾಗ್ ಮಾಡಿದ್ರೆ ಕಂಪ್ಲೀಟ್ ಸರ್ಕಲ್ ಶೇಪ್ ಅಲ್ಲೇ ಬರುತ್ತೆ, ಗೊತ್ತಾಯ್ತಾ. ನೆಕ್ಸ್ಟ್ ಇನ್ನೊಂದು ಪಾಲಿಗಾನ್ ಇದೆ, ಸ್ಟಾರ್ ಇದೆ, ಸೇಮ್ ಇದೆಲ್ಲ ಸೇಮ್ ಇದೆ ತರ. ಎಕ್ಸಾಂಪಲ್ ಪಾಲಿಗಾನು, ನೆಕ್ಸ್ಟ್ ಸ್ಟಾರ್, ಅದ್ರ ಕೆಳಗೆ ಇನ್ನೊಂದು ಆಪ್ಷನ್ ಇದೆ, ಇಮೇಜ್ ಮಾಸ್ಕಿಂಗ್ ಮಾಡೋದು, ಇಮೇಜ್ ಆಡ್ ಮಾಡೋದಾಗಿರ್ಬೋದು, ಇಮೇಜ್ ಒಂದು ಶೇಪ್ ಒಳಗೆ ಮಾಸ್ಕಿಂಗ್ ಮಾಡೋದು, ಅದು ಪ್ರಾಜೆಕ್ಟ್ ಹೇಳ್ಕೊಡ್ತೀನಿ. ಇವಾಗ ಎಕ್ಸಾಂಪಲ್ ಒಂದು ಬೇಸಿಕ್ ನಾಲೆಡ್ಜ್ ಸಿಕ್ತು ಅನ್ಕೊಂಡು ಈ ಶೇಪ್ ಬಗ್ಗೆ. ಈ ಶೇಪ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಇಲ್ಲಿ ಅಬ್ಸರ್ವ್ ಮಾಡಬಹುದು. ನಾನು ಇವಾಗ ಇಲ್ಲಿ ಸರ್ಕಲ್ ಮೇಲೆ ಒಂದು ಕ್ಲಿಕ್ ಮಾಡ್ತೀನಿ ನೋಡಿ, ಇವಾಗ ಇದೊಂದು ಸರ್ಕಲ್ ಇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಧ್ಯದಲ್ಲಿ ಒಂದು ಡಾಟ್ ಸಿಗ್ತಿದೆ, ಅಬ್ಸರ್ವ್ ಮಾಡ್ತೀವಿ. ಈ ಡಾಟ್ ಅಬ್ಸರ್ವ್ ಮಾಡಿ, ಈ ಡಾಟ್ ನ ಕ್ಲಿಕ್ ಮಾಡಿ ಹಿಂಗೆ ಔಟ್ ಸೈಡ್ ಡ್ರ್ಯಾಗ್ ಮಾಡಿದ್ರೆ ಅಬ್ಸರ್ವ್ ಮಾಡೋದು, ಸರ್ಕಲ್ ನ ನಾವು ಯಾವ ಶೇಪ್ ಬೇಕು ಆ ಶೇಪಿಗೆ ಕನ್ವರ್ಟ್ ಮಾಡ್ಬೋದು. ಇದೊಂದು ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಇದೇ ಸರ್ಕಲ್ ನ ಒಳಗೆ ಹಿಂಗೆ ಎಳ್ಕೊಂಡು ಹೋದ್ರೆ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಈ ಮಿಡಲ್ ಸರ್ಕಲ್ ಇದು ಹಿಂಗ್ ಒಳಗಿಳಿದ್ರೆ ಸರ್ಕಲ್ ಇನ್ಸೈಡ್ ಅಲ್ಲಿರೋ ಕಲರ್ನೆಲ್ಲ ನಾವು ಏನ್ ಮಾಡ್ಬೋದು, ಅದೇ ಸಪ್ರೇಟ್ ಆಗಿ ಒಂದು ಶೇಪ್ ತರನೇ ಕ್ರಿಯೇಟ್ ಮಾಡ್ಬೋದು. ಎಲ್ಲ ಅಬ್ಸರ್ವ್ ಮಾಡ್ಬೋದು. ಜಸ್ಟ್ ಇಲ್ಲ, ಈ ಸರ್ಕಲ್ ಶೇಪೇ ಚೇಂಜ್ ಮಾಡಿ ಡಬಲ್ ಟ್ಯಾಪ್ ಮಾಡೋದು, ಡಬಲ್ ಟ್ಯಾಪ್ ಮಾಡಿದಾಗ ಇಲ್ಲಿ ಇನ್ನೊಂದು ಟೂಲ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇದ್ರಲ್ಲಿ ನೀವೇನ್ ಮಾಡ್ಬೋದು, ಸರ್ಕಲ್ ಶೇಪೇ ಚೇಂಜ್ ಮಾಡ್ಬೋದು, ನಿಮ್ಗೆ ಯಾವ ತರ ಶೇಪ್ ಬೇಕು ಆ ತರ ಶೇಪ್ ಡಿಸೈನ್ ಮಾಡ್ಬೋದು, ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಮೇನ್ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡ್ತಿದ್ದೀನಿ, ಒಂದ್ ಸೆಕೆಂಡ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಫಸ್ಟ್ ಒಂದು ಟೂಲ್, ಈ ಮೂವ್ ಟೂಲ್ ಬಗ್ಗೆ ಹೇಳಕ್ಕೋಸ್ಕರ ಇಷ್ಟೆಲ್ಲ ಹೇಳ್ದೆ. ಈಗ ಜಸ್ಟ್ ಮೂವ್ ಟೂಲ್ ಏನೇನ್ ಮಾಡ್ತೀವಿ, ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಮೂವ್ ಟೂಲ್ ಅಲ್ಲಿ ಅಬ್ಸರ್ವ್ ಮಾಡ್ತೀರಾ, ನಮ್ ಎಲಿಮೆಂಟ್ ನ ಮೂವ್ ಮಾಡ್ತೀವಿ. ಅದೇ ನೆಕ್ಸ್ಟ್ ಮೂವ್ ಟೂಲ್ ಒಂದು ಹಂಗೆ ಜಸ್ಟ್ ಅಷ್ಟೇ, ಅಸ್ಪಿಟ್ ಮೂವ್ ಟೂಲ್ ಬಗ್ಗೆ ಇನ್ನೇನು ಇಲ್ಲ, ಇನ್ನೇನಿರೋದು ಕದೆ ಹೊಡೆದಂಗ ಆಗುತ್ತೆ. ನೆಕ್ಸ್ಟ್ ಹ್ಯಾಂಡ್ ಟೂಲ್ ಏನೇನ್ ಮಾಡ್ತೀರಾ, ಓವರ್ ಆಲ್ ಆಗಿ ನಿಮ್ ಪೇಜ್ ನ ಮೂವ್ ಮಾಡಕ್ಕೆ ಹ್ಯಾಂಡ್ ಟೂಲ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಸ್ಕೇಲ್ ಅಲ್ಲಿ ಜಸ್ಟ್ ಇದು ಅದೇ ಮೂವ್ ಟೂಲ್ ತರನೇ, ಬಟ್ ಇದ್ರಲ್ಲಿ ನಿಮ್ ಸೈಜ್ ಏನಿದೆ ಆ ಸೈಜ್ ನ ಇನ್ಕ್ರೀಸ್ ಡಿಕ್ರೀಸ್ ಮಾಡಿ ಅದನ್ನ ಆ ಟೈಮ್ ಅಲ್ಲಿ ಮೂವ್ ಮಾಡ್ಬೋದು, ಗೊತ್ತಾಯ್ತಲ್ಲ. ಸೊ ಎಲ್ಲ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಶೇಪ್ಸ್, ಫ್ರೇಮ್ ಅಲ್ಲಿ ಸೆಕ್ಷನ್ ಅಂತ ಇದೆ. ಸೆಕ್ಷನ್ ನಿಮಗೆ ರೆಸ್ಪಾನ್ಸಿವ್ ಡಿಸೈನ್ ಮಾಡೋ ಟೈಮಲ್ಲಿ ಸೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಲೈಸ್ ಏನಕ್ಕೆ ಯೂಸ್ ಮಾಡ್ತೀರಾ, ಕರೆಕ್ಟ್ ಆಗಿ ಇವಾಗ ಇಷ್ಟು ಫ್ರೇಮ್ ಇದೆ, ಇವಾಗ ಇದೊಂದು ಡಿಸೈನ್ ಇದೆ, ಇದನ್ನ ಕ್ಲೀನ್ ಆಗಿ ಕಟ್ ಮಾಡ್ತೀನಿ, ಹಿಂಗ್ ಒಂದು ಸೆಕ್ಷನ್ ಮಾಡ್ತೀನಿ. ಸೆಕ್ಷನ್ ಮಾಡಾದ್ಮೇಲೆ ಇಲ್ಲಿ ಆಪ್ಷನ್ ಒಂದಿದೆ, ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇದೆ. ಈ ಎಕ್ಸ್ಪೋರ್ಟ್ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಕ್ಸ್ಪೋರ್ಟ್ 1x ಅಂತ 1x 2x 3x, ಅದು ಬೇಸ್ಡ್ ಆನ್ ನಿಮ್ ಡಿಸೈನ್, ಇದು ನಿಮ್ಗೆ ಏನ್ ಎಲಿಮೆಂಟ್ ನ ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇದೊಂದು PNG ಫಾರ್ಮೆಟ್ ಅಲ್ಲಿ ಬೇಕಾ, JPG ಫಾರ್ಮೆಟ್ ಬೇಕಾ, SJV ಫಾರ್ಮೆಟ್ ಬೇಕು, ಯಾವ ಫಾರ್ಮೆಟ್ ಬೇಕು. ಎಕ್ಸಾಂಪಲ್ ಇದೊಂದು ನೀವು ನಿಮ್ ಸೈಟಿಂಗ್ ಕಳಿಸ್ತಾ ಇದ್ರಲ್ಲ, ಯಾರಿಗೊಬ್ರಿಗೆ ಶೋ ಮಾಡಕ್ ಒಂದು ಇಮೇಜ್, ನಿಮ್ ಡಿಸೈನ್ ಅಲ್ಲಿ ಇಮೇಜ್ ಹಿಂಗಿದೆ ಅಂತ ಅಷ್ಟನ್ನ ಮಾತ್ರ ಲೈಕ್ ಸ್ಕ್ರೀನ್ ಶಾಟ್ ಕಳಿಸ್ದಂಗೆ ಹಂಗ್ ಕಡೆ ಸ್ಲೈಸ್ ನ ಇಷ್ಟು ಕಟ್ ಮಾಡಿ ಅವರಿಗೆ ಫಾರ್ವರ್ಡ್ ಮಾಡೋದು, ಗೊತ್ತಾಯ್ತು. ಸ್ಲೈಸ್ ಗೊತ್ತಾಯ್ತಾ. ನೆಕ್ಸ್ಟ್ ಟೂಲ್ ಬಂದು ಇಲ್ಲಿ ನೋಡಿ, ನೆಕ್ಸ್ಟ್ ಈ ಶೇಪ್ ಟೂಲ್ ಮುಗಿತು. ಪೆನ್ ಟೂಲ್ ಏನಕ್ಕೆ ಯೂಸ್ ಮಾಡ್ತೀರಾ, ಯಾವ್ದೋ ಒಂದು ಡಿಸೈನ್ ಮಾಡ್ತೀರಾ, ಒಂದು ರೈಟ್ ಏನಾದ್ರು ಒಂದು ಡಿಸೈನ್ ನೀವೇ ಒನಾಗಿ ಮಾಡ್ತೀರಲ್ಲ, ಪೆನ್ ಟೂಲ್ ಯೂಸ್ ಮಾಡ್ಬೋದು. ಜಸ್ಟ್ ಪೆನ್ ಟೂಲ್ ಬಗ್ಗೆನೋ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಮಾಡ್ಬೋದು, ಬಟ್ ಅಷ್ಟೆಲ್ಲ ಪೆನ್ ಟೂಲ್ ಸಿಂಪಲ್ ಆಗಿ ಯೂಸ್ ಮಾಡೋದು ಗೊತ್ತಿದೆ. ಪೆನ್ ಟೂಲ್ ಸ್ವಲ್ಪ ಕಷ್ಟನೇ ಯೂಸ್ ಮಾಡೋದು, ನೀವು ಯೂಸ್ ಮಾಡಿ ನಿಮಗೆ ಗೊತ್ತಾದ್ಮೇಲೆ ಈಸಿ ಆರಾಮಾಗಿ ಯೂಸ್ ಮಾಡ್ಬೋದು ಪೆನ್ ಟೂಲ್ ನ. ಜಸ್ಟ್ ಏನಿಲ್ಲ, ಮೋಸಲ್ ಒಂದು ಕ್ಲಿಕ್ ಮಾಡಿ, ನೆಕ್ಸ್ಟ್ ಪಾಯಿಂಟ್ ಎಲ್ಲಿಗಿದೆ ಆ ಪಾಯಿಂಟ್ ಮತ್ತೊಂದು ಕ್ಲಿಕ್ ಮಾಡಿ, ನಿಮಗೆ ಹೆಂಗ್ ಬೇಕು ಹಂಗೆ. ನೆಕ್ಸ್ಟ್ ಪಾಯಿಂಟ್ ಎಲ್ಲಿದೆ ಇಲ್ಲಿ ಕ್ಲಿಕ್ ಕ್ಲೋಸ್, ಇಲ್ಲೊಂದು ಡಿಸೈನ್ ಸಿಕ್ತು, ನೆಕ್ಸ್ಟ್ ಇಲ್ಲಿ ಬರ್ತೀರಾ. ನೆಕ್ಸ್ಟ್ ಆತರ ನೀವೇ
ಒಂದು ಶೇಪ್ ಡಿಸೈನ್ ಮಾಡೋದಾಗಿರ್ಬೋದು, ಇಲ್ಲ ನಿಮಗೆ ಹೆಂಗ್ ಬೇಕು ಹಂಗೆ, ನಿಮಗೆ ಯಾವ ತರ ಬೇಕು ಆ ತರ ಡಿಸೈನ್ ಮಾಡೋದನ್ನ ಪೆನ್ ಟೂಲ್ ಯೂಸ್ ಮಾಡ್ಬಿಟ್ಟು ಆರಾಮಾಗಿ ಡಿಸೈನ್ ಮಾಡ್ಬೋದು. ಗೊತ್ತಾಯ್ತಲ್ಲ ನೋಡಿ. ಸುಮ್ಮನೆ ಟೈಮ್ ವೇಸ್ಟ್ ಅನ್ಕೊಂತೀನಿ ಈ ತರ ಡಿಸೈನ್ ಮಾಡ್ತಾರೆ. ಜಸ್ಟ್ ನಿಮಗೆ ಒಂದ್ಸಲ ಹೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ರೈಟ್ ಕ್ಲಿಕ್ ಮಾಡಿದ್ರೆ ಅಲ್ಲಿಂದ ಅಲ್ಲಿಗೆ ಮೂವ್ ಇದಾಯ್ತು. ಓಕೆ, ನೆಕ್ಸ್ಟ್ ಇನ್ನೊಂದು ಅದೇ ತರ ಪೆನ್ಸಿಲ್ ಟೂಲ್. ಪೆನ್ಸಿಲ್ ಟೂಲ್ ಪೆನ್ ಟೂಲ್ ಅಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ತೀರಾ, ಬಟ್ ಪೆನ್ಸಿಲ್ ಟೂಲ್ ನೀವು ಡ್ರಾನೇ ಮಾಡ್ಬೇಕಾಯ್ತು. ಸುಮ್ಮನೆ ಹಿಂಗೆ ಮೌಸ್ ಎತ್ಕೊಂಡು ನಿಮಗೆ ಹೆಂಗ್ ಬೇಕು ಹಂಗ್ ಡ್ರಾ ಮಾಡ್ಬೋದು ಪೆನ್ಸಿಲ್ ಟೂಲ್. ಗೊತ್ತಾಯ್ತಾ? ಸೊ ಇದನ್ನು ಚೇಂಜ್ ಮಾಡ್ಬೋದು. ನಿಮ್ಮಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಇನ್ನೊಂದು ಪಾಯಿಂಟ್ ಬಂತು ಪೆನ್ ಟೂಲ್ ಅಲ್ಲಿ, ಅಬ್ಸರ್ವ್ ಮಾಡ್ತಾರೆ. ಬಟ್ ಪೆನ್ಸಿಲ್ ಟೂಲ್ ಅಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಸಿಂಗಲ್ ಟ್ಯಾಪ್ ಏನು ಪಾಯಿಂಟ್ ಏನ್ ಬರಲ್ಲ, ಅಷ್ಟೇ ಪೆನ್ಸಿಲ್ ಟೂಲ್. ನಿಮ್ಗೆ ಹೆಂಗ್ ಬೇಕು ಹಂಗ್ ಡ್ರಾ ಮಾಡ್ಬೇಕು. ಓಕೆ, ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗೋಣ. ಎಲ್ಲ ಕ್ಲಿಯರ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದು ಟೆಕ್ಸ್ಟ್. ಟೆಕ್ಸ್ಟ್ ಹೆಂಗ್ ಮಾಡ್ತೀರಾ? ಒಂದ್ ಡ್ರ್ಯಾಗ್ ಮಾಡ್ತೀರಾ, ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ತೀರಾ, ನಿಮಗೆ ಎಷ್ಟು ಬೇಕು ಅಷ್ಟು ಲೇಔಟ್ ನ ರೆಡಿ ಮಾಡ್ಕೊಂಡು ಅದ್ರೊಳಗೆ ಬರೀತೀರಾ ಹಲೋ ಐ ಆಮ್ ಬಶೀರ್ ಬರ್ತೀರಿ. ಇವಾಗ ಅಬ್ಸರ್ವ್ ಮಾಡುದು ಈ ಫ್ರೇಮೇ ಇಷ್ಟು ದೊಡ್ಡ ಹೇಳ್ತೀನಿ, ಟೆಕ್ಸ್ಟ್ ಯಾಕೆ ಸಣ್ಣದ್ ಬಂತು ಅಂತ. ಜಸ್ಟ್ ಅವಾಗ ನೀವೇನಿಲ್ಲ ಫ್ರೇಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೇಮ್ ಆಯ್ತಾ, ಫ್ರೇಮ್ ಎಷ್ಟೇ ಬೇಕು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ ಫಾಂಟ್ಸ್ ಸೈಜ್ ಬೇಸ್ ಮೇಲೆ ನಿಮ್ ಫ್ರೇಮ್ ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಾನು ಫಾಂಟ್ ಸೈಜ್ ಬಂದು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 12 ಇದೆ ನಮ್ಮ ಫಾಂಟ್. ಟೈಪೋಗ್ರಫಿಯಲ್ಲಿ ಬರೀ ಈ ಟೈಪೋಗ್ರಫಿ ಫಾಂಟ್ ಬಂದಾಗ ಮಾತ್ರ ಟೈಪೋಗ್ರಫಿ ಬರೋದು. ಶೇಪ್ ಅಲ್ಲಿ ಅವಾಗಲೇ ಚೆಕ್ ಮಾಡಿದ್ರೆ ಟೈಪೋಗ್ರಫಿ ಇದೆಯಲ್ಲ, ಫಾಂಟ್ ಅಲ್ಲಿ ಇದೆ. ಈಗ ಫಾಂಟ್ ನ ನಮಗೆ ಹೆಂಗ್ ಬೇಕು ಹಂಗ್ ಕಸ್ಟಮೈಸ್ ಮಾಡ್ಕೊಬೋದು. ಫಸ್ಟ್ ಫಾಂಟ್ ಸ್ಟೈಲ್ ಇಲ್ಲಿದೆ. ನಾನು ಯಾವ್ದು ಯೂಸ್ ಮಾಡೋಣ, ಯಾವ್ದೋ ಒಂದು ಒಳ್ಳೆ ಸ್ಟೈಲ್ ಫಾಂಟ್. ಓಕೆ, ಎಕ್ಸಾಂಪಲ್ ನಾನು ಈ ಫಾಂಟ್ ಸ್ಟೈಲ್ ಯೂಸ್ ಮಾಡಿದೆ. ಸೊ ಇಲ್ಲಿದೆ ನೋಡಿ ನಿಮ್ ಸೈಜ್, ನೀವು ಹೆಂಗ್ ಬೇಕು ಎಷ್ಟು ಬೇಕು ಅಷ್ಟೇ. ಎಕ್ಸಾಂಪಲ್ ನಾವು 48 ಕೊಡ್ತೀನಿ ನೋಡಿ. 2 ಲೈನ್ ಐತೆ, 2 ಲೈನ್ ಇದೆ. ನಾವು ಫ್ರೇಮ್ ಅಷ್ಟಕ್ಕೆ ಸೆಟ್ ಮಾಡಿದ್ದೀನಿ. ನೀವು ಸಿಂಗಲ್ ಲೈನ್ ಬೇಕಾ ನಮ್ಮ ಫ್ರೇಮ್ ನ ಇನ್ನೂ ಡ್ರ್ಯಾಗ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ಸಿಂಗಲ್ ಲೈನ್ ಸೆಟ್ ಆಗುತ್ತೆ. ಇಲ್ಲ ನನಗೆ ಇಲ್ಲ ಮಲ್ಟಿಪಲ್ ಲೈನ್ಸ್ ಬೇಕು ಅಂದ್ರೆ ನಾನು ಫ್ರೇಮ್ ಸಣ್ಣದ್ ಮಾಡ್ತಾ ಹೋಗ್ತೀನಿ. ಗೊತ್ತಾಯ್ತಾ? ಟೆಕ್ಸ್ಟ್ ಇಷ್ಟೇ. ಟೆಕ್ಸ್ಟ್ ಆದ್ಮೇಲೆ ನೆಕ್ಸ್ಟ್ ಇದು ಮೆಸೇಜ್. ಈ ಟೂಲ್ ಅಷ್ಟು ಯೂಸ್ ಆಗಲ್ಲ, ತಿಳ್ಕೊಂಡಿದೆ. ಕಮೆಂಟ್ ಬರೆಯಕ್ಕೆ ಒಂದ್ ಇದ್ರಲ್ಲಿ ಇದ್ ಮಾಡಕ್ಕೆ ಇದೆಲ್ಲ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಟೂಲ್ ಇದೆ. ಮೇನ್ ಅಂದ್ರೆ ನಿಮ್ಗೆ ಏನಾದ್ರು ಅಸೆಟ್ ಇಲ್ಲ ಏನಾದ್ರು ಐಕಾನ್ಸ್ ಇಲ್ಲ ಲಿಂಕ್ಸ್ ಏನಾದ್ರು ಒಂದು ಸರ್ಚ್ ಮಾಡ್ತಿದೀರಾ ಅಂದ್ರೆ ಇಲ್ಲ ಅಸೆಟ್ ಬಂದು ಸರ್ಚ್ ಮಾಡ್ಬೋದು. ಕಂಪ್ಲೀಟ್ ಆಗಿ ಟೂಲ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ಈಗ ಟೂಲ್ಸ್ ಹೆಂಗ್ ಯೂಸ್ ಮಾಡೋದು, ಆ ಟೂಲ್ ಇಂದ ಏನೇನ್ ಯೂಸ್ ಅನ್ನೋದೆಲ್ಲ ಗೊತ್ತಾಯ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಒಂದು ಪ್ರಾಜೆಕ್ಟ್ ಮಾಡೋಣ. ಓಕೆ, ಸಾರಿ, ಪ್ರಾಜೆಕ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಲೇಯರ್ಸ್ ಬಗ್ಗೆ ಕಲಿಯೋಣ. ಲೇಯರ್ಸ್ ಬಗ್ಗೆ ನಾವು ಕಲ್ತೇ ಇಲ್ಲ. ಲೇಯರ್ಸ್ ನಾನು ಹೇಳೇ ಇಲ್ಲ ನಿಮಗೆ. ಇವಾಗ ನೋಡಿ ಲೇಯರ್ಸ್ ಒಂದು ಹೇಳ್ಬಿಟ್ಟೆ ಐ ಥಿಂಕ್ ಇಲ್ಲಿರೋ ಈ ಇಂಟರ್ಫೇಸ್ ಅಲ್ಲಿ ಇರೋದು ಎಲ್ಲದೂ ಕವರ್ ಮಾಡ್ದಂಗತ್ತೆ. ಲೇಯರ್ಸ್ ಹೇಳ್ತೀನಿ. ಫಸ್ಟ್ ಎಕ್ಸಾಂಪಲ್ ಒಂದು ಡೆಸ್ಕ್ಟಾಪ್ ಸ್ಕ್ರೀನ್ ತಗೊಂತೀನಿ. ಅವಾಗಲೇ ಐಫೋನ್ ತಗೊಂಡೆ, ಇವಾಗ ಡೆಸ್ಕ್ಟಾಪ್ ಗೊತ್ತಾಗ್ಲಿ ಅಂತ ಫ್ರೇಮ್ ಫಸ್ಟ್ ಅವಾಗಲೇ ಸ್ಟಾರ್ಟಿಂಗ್ ಅಲ್ಲೂ ಫ್ರೇಮ್ ಬಗ್ಗೆ ಹೇಳ್ದೆ. ಫ್ರೇಮ್ ತುಂಬಾ ಇಂಪಾರ್ಟೆಂಟ್. ನೀವು ಯಾವ ಸೈಜ್ ಫಸ್ಟ್ ಟೈಮ್ ಮೈಂಡ್ ಅಲ್ಲಿ ಬರ್ಬೇಕು, ಯಾವ ಸೈಜ್ ನಾನು ಏನ್ ಡಿಸೈನ್ ಮಾಡ್ತಿದ್ದೀನಿ ಅದ್ ಏನ್ ಸೈಜು ಅನ್ನೋದಕ್ಕೆ ಫ್ರೇಮ್ ತುಂಬಾ ಇಂಪಾರ್ಟೆಂಟ್. ಲೇಯರ್ಸ್ ಅಲ್ಲಿ ಅಬ್ಸರ್ವ್ ಮಾಡೋ ಫಸ್ಟ್ ನಾನು ಇವಾಗ ಒಂದು ಶೇಪ್ ತಗೊಂತೀನಿ. ಎಕ್ಸಾಂಪಲ್ ಏನ್ ನೋಡಿ, ರೆಕ್ಟಾಂಗಲ್ ಒಂದು ಶೇಪ್ ತಗೊಂತೀನಿ. ರೆಕ್ಟಾಂಗಲ್ ಶೇಪ್ ತಗೊಳೋಗುತ್ತಲ್ಲ, ಶೇಪ್ ಸೆಲೆಕ್ಟ್ ಮಾಡ್ತೀರಾ, ಜಸ್ಟ್ ಡ್ರ್ಯಾಗ್ ಮಾಡ್ತೀರಾ ಮೌಸ್. ಸೊ ನಾನು ಕಲರ್ ಚೇಂಜ್ ಮಾಡ್ತೀನಿ. ಇದಕ್ಕೆ ಒಂದು ಪರ್ಪಲ್ ಇರ್ಲಿ, ಚೆನ್ನಾಗಿದೆ ಒಂಥರ. ಸೊ ಈ ಶೇಪ್ ಇದೆ. ಇವಾಗ ಮತ್ತೆ ಇನ್ನೊಂದು ರೆಕ್ಟಾಂಗಲ್, ಇದನ್ನೇ ಡೂಪ್ಲಿಕೇಟ್ ಮಾಡ್ತೀನಿ. ಕಂಟ್ರೋಲ್ ಡಿ, ಡೂಪ್ಲಿಕೇಟ್ ಆಗುತ್ತೆ. ಡೂಪ್ಲಿಕೇಟ್ ಆದ್ಮೇಲೆ ಇದ್ರ ಕಲರ್ ನಾನು ಚೇಂಜ್ ಮಾಡ್ತೀನಿ. ಇರೋ ಕಲರು ಚೇಂಜಸ್ ಗೊತ್ತಾಗ್ತಿದೆಯಲ್ಲ. ಓಕೆ, ಇವಾಗ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಲೇಯರ್ಸ್ ಕ್ಲಿಕ್ ಮಾಡಿ, ಇಲ್ಲಿ ಎರಡು ರೆಕ್ಟಾಂಗಲ್ ಇದೆ. ರೆಕ್ಟಾಂಗಲ್ 1, ರೆಕ್ಟಾಂಗಲ್ 2. ರೆಕ್ಟಾಂಗಲ್ 1 ಅಂದ್ರೆ ಇದು, ರೆಕ್ಟಾಂಗಲ್ 2 ಅಂದ್ರೆ ಇದು. ಸರಿನಾ? ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ರೆಕ್ಟಾಂಗಲ್ 1 ಏನಾಗ್ತಿದೆ, ರೆಕ್ಟಾಂಗಲ್ 2 ಬ್ಯಾಕ್ ಸೈಡ್ ಅಲ್ಲಿ ಇದೆ. ಅದೇ ತರ ರೆಕ್ಟಾಂಗಲ್ 2 ರೆಕ್ಟಾಂಗಲ್ 1 ಇಂದು ಫ್ರಂಟ್ ಸೈಡ್ ಅಲ್ಲಿ ಇದೆ. ಸೊ ಇದನ್ನ ಲೇಯರ್ಸ್ ಅಂತ ಹೇಳ್ತೀವಿ. ಇದು ಫಸ್ಟ್ ಲೇಯರ್. ಇಲ್ಲಿ ಫಸ್ಟ್ ಲೇಯರ್ ಅಲ್ಲಿ ನೋಡ್ಬೋದು ರೆಕ್ಟಾಂಗಲ್ 2 ಇದೆ. ಸೆಕೆಂಡ್ ಲೇಯರ್ ಅಲ್ಲಿ ರೆಕ್ಟಾಂಗಲ್ 1 ಇದೆ. ಇನ್ನ ಇದೇ ಇದು ಮುಂದೆ ಹೋಗಿ ಹಿಂದೆ ಬರ್ಬೇಕು. ಈಗ ಫಸ್ಟ್ ನನಗೆ ಪರ್ಪಲ್ ಕಲರ್ ಮುಂದೆ ಹೋಗ್ಬೇಕು, ಆಮೇಲೆ ಗ್ರೀನ್ ಕಲರ್ ಹಿಂದೆ ಬರ್ಬೇಕು. ಅವಾಗ ಏನ್ ಮಾಡ್ತೀರಾ, ಜಸ್ಟ್ ಇಲ್ಲಿ ನೋಡಿ, ಈ ಲೇಯರ್ ಅಲ್ಲಿ ಹಿಂಗ್ ಬಂದು ಇಲ್ಲಿ ಇಂಟರ್ಚೇಂಜ್ ಮಾಡ್ಬೋದು. ಇವಾಗ ಅಬ್ಸರ್ವ್ ಮಾಡ್ಬೋದು, ಇದು ಎರಡು ಆಪೋಸಿಟ್ ಆಯ್ತು. ಫಸ್ಟ್ ಪರ್ಪಲ್ ಇದ್ದಿದ್ದು ಸೆಕೆಂಡ್ ಪರ್ಪಲ್ ಹೋಯ್ತು, ಫಸ್ಟ್ ಗ್ರೀನ್ ಬಂತು. ಸರಿ, ಫಸ್ಟ್ ಗ್ರೀನ್ ಇದ್ದಿದ್ದು ಸೆಕೆಂಡ್ ಪರ್ಪಲ್ ಹೋಯ್ತು. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ರೆಕ್ಟಾಂಗಲ್ 1 ಬ್ಯಾಕ್ ಸೈಡ್ ಹೋಯ್ತು, ರೆಕ್ಟಾಂಗಲ್ 2 ಫ್ರಂಟ್ ಸೈಡ್. ಇಲ್ಲಿ ಶಾರ್ಟ್ ಕಟ್ ಕೀ ಇದೆ, ಏನಿಲ್ಲ, ಕಂಟ್ರೋಲ್ ಪ್ರೆಸ್ ಮಾಡ್ಬಿಟ್ಟು ನಿಮ್ದು ಅರೆ ಬ್ರಾಕೆಟ್, ಸ್ಕ್ವೇರ್ ಬ್ರಾಕೆಟ್ ಇದೆ ಹೌದಾ, ಅರೆ ಬ್ರಾಕೆಟ್ ಅಂದ್ರೆ ಹಂಗೆ ರೂಢಿ ಆಗಿದೆ. ಸ್ಕ್ವೇರ್ ಬ್ರಾಕೆಟ್ ಇದೆ, ಸ್ಕ್ವೇರ್ ಬ್ರಾಕೆಟ್ ನ ಫ್ರಂಟ್ ಆರ್ ಬ್ಯಾಕ್, ಓಪನ್ ಸ್ಕ್ವೇರ್ ಕ್ಲೋಸ್ ಸ್ಕ್ವೇರ್ ಬ್ರಾಕೆಟ್ ನ ಹಿಂಗ್ ಕ್ಲಿಕ್ ಮಾಡಿದ್ರೆ ಅದೇ ಲೇಯರ್ ಫ್ರಂಟ್ ಬ್ಯಾಕ್ ಮೂವ್ ಆಗ್ತಾ ಹೋಗುತ್ತೆ. ಇಷ್ಟೇ ಲೇಯರ್ಸ್ ಬಗ್ಗೆ ನೀವು ವರ್ಕ್ ಮಾಡ್ತಾ ನಿಮಗೆ ಗೊತ್ತಾಯ್ತು ಲೇಯರ್ಸ್ ಹೆಂಗ್ ವರ್ಕ್ ಮಾಡ್ಬೇಕು ಅಂತ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸಣ್ಣ ಪ್ರಾಜೆಕ್ಟ್ ಮಾಡೋಣ. ಸಾಕು, ಆಲ್ಮೋಸ್ಟ್ ಎಲ್ಲಾ ಟೂಲ್ ಹೆಂಗ್ ಯೂಸ್ ಮಾಡ್ಬೇಕು, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಸುಮ್ಮನೆ ಥಿಯರಿ ಕಾನ್ಸೆಪ್ಟ್ ಸುಮ್ಮನೆ ನಾನು ಹೇಳ್ಕೊಟ್ಟ ಆಚೆ ನಿಮಗೆ ವರ್ಕ್ ಮಾಡ್ದಂಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಮಾಡ್ತೀನಿ, ಅದಾದ್ಮೇಲೆ ನಿಮಗೆ ಒಂದು ಪ್ರಾಜೆಕ್ಟ್ ಮಾಡಕ್ ಹೇಳ್ತೀನಿ.
ಅದೇ ತರ ನೆಕ್ಸ್ಟ್ ಇನ್ ಅಪ್ಕಮಿಂಗ್ ಸೀರೀಸ್ ಅಲ್ಲಿ ಫುಲ್ ಪ್ರಾಜೆಕ್ಟ್ಸ್ ಗಳೇ. ಓಕೆ, ಥ್ಯಾಂಕ್ ಯು.